ಐತಿಹಾಸಿಕ ಸ್ಥಳವಾದಂತೆ ಕೆಂಪುಕೋಟೆಯ ಸುತ್ತಮುತ್ತ ಓಡಾಡಿದೆ. 3 ತಾಸುಗಳ ಕಾಲ ಅಲ್ಲೇ ಇದೆ. ದೆಹಲಿ ಕಾರು ಸ್ಫೋಟದ ಶಂಕಿತನ ಫೋಟೋ ರಿಲೀಸ್ ಮಾಡಿದ್ದಾರೆ. ಉಮರ್ ಮೊಹಮ್ಮದ್ ಮೊದಲ ಫೋಟೋ ಬಿಡುಗಡೆ. ಸ್ಫೋಟವಾದ ಕಾರಿನಲ್ಲಿದ್ದಂತ ಡಾಕ್ಟರ್ ಉಮರ್ ಮೊಹಮ್ಮದ್, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಶಂಕಿತ ಉಗ್ರ ಉಮರ್. ಸ್ಫೋಟವಾದ I-20 ಕಾರಿನಲ್ಲಿದ್ದ ಶಂಕಿತ ಉಗ್ರ ಉಮರ್ ಬಲಿ. ನಿನ್ನೆ ಫರೀದಾಬಾದ್ನಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನ ವಶಕ್ಕೆ ಪಡ್ಕೊಂಡಿದ್ರು. ಫರೀದಾಬಾದ್ನಲ್ಲಿ ನಿನ್ನೆ ಅರೆಸ್ಟ್ ಆಗಿದ್ದ 2 ವೈದ್ಯರು, ಡಾಕ್ಟರ್ ಮುಜಾಮಲ್ ಮತ್ತು ಡಾಕ್ಟರ್ ಆದಿಲ್ ಅನ್ನ ಬಂಧಿಸಿದ್ರು ಬಂಧಿತ ಆಗಿದ್ದಂತ ವೈದ್ಯರು. ಸೊ ಇವರುಗಳಿಗೆ ಈತ ಲಿಂಕ್ ಅಲ್ಲಿದ್ದಾನು ಉಮರ್ ಮೊಹಮ್ಮದ್ ಅನ್ನೋದನ್ನ ಇದೀಗ ಶಂಕೆ ವ್ಯಕ್ತಪಡಿಸ್ತಾರೆ. ನೀವು ಫೋಟೋ ನೋಡ್ತಾ ಇದ್ದೀರಲ್ಲ, ಈತನೇ ಶಂಕಿತ ಉಗ್ರ, ಈತನೇ ಈ ಸ್ಫೋಟದ ರೂವಾರಿ ಇರಬಹುದು ಅಂತ ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈತನೇ ಆ ಕಾರ್ನಲ್ಲಿ ಇದ್ದ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈತನಿಂದಲೇ ಬ್ಲಾಸ್ಟ್ ಮಾಡಿಸಿದ್ದಾರೆ ಎನ್ನುವಂಥ ಅನುಮಾನ. ಆತ್ಮಾಹುತಿ ದಾಳಿ, ಈತ ಕೂಡ ಕಾರ್ನಲ್ಲಿ ಸುಟ್ಟು ಕರಕಲಾಗಿ ಹೋಗಿರಬಹುದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಉಮರ್ ಮೊಹಮ್ಮದ್ ನೀವು ನೋಡ್ತಾ ಇದ್ರಲ್ಲ, ಬೆಳಗ್ಗೆ ಬಂಧಿಸಿದ್ರಲ್ಲ 8 ಮಂದಿ ಉಗ್ರರು, ಅವ್ರ ಜೊತೆಯಲ್ಲಿ 2 ಡಾಕ್ಟರ್ಸ್ಗಳಿದ್ರಲ್ಲ, ಒಂದೊಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ದಂತೆ, ಅವ್ರ ಜೊತೆ ನಿರಂತರ ಕಾಂಟ್ಯಾಕ್ಟ್ನಲ್ಲಿ ಇದ್ರಂತೆ. ಸೊ ಹಾಗಾಗಿ ಇದು ಆಕಸ್ಮಿಕ ಅಲ್ಲ, ಆತ್ಮಾಹುತಿ ದಾಳಿ ಅನ್ನೋದನ್ನ ಪ್ರಾಥಮಿಕ ಹಂತದಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ DNA ಟೆಸ್ಟಿಗೆಲ್ಲ ಕಳಿಸ್ತಾರೆ, ಕನ್ಫರ್ಮೇಷನ್ ಬೇಕಲ್ಲ. ಸೊಟ್ಟು ಕರ್ಕಲಾಗಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಮುಖ ನೋಡಿದ ತಕ್ಷಣ ಕನ್ಫರ್ಮ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ 15ರಿಂದ 20 ಅಡಿ ದೂರದಲ್ಲಿ ಕೈ ಕಾಲು ಶ್ವಾಸಕೋಶ ಎಲ್ಲ ಬಿದ್ದಿದೆಯಂತ. ಹಂಗಂಗೆ ಮನುಷ್ಯನ ಭಾಗ ಏನೇನಿದಾವೋ ದೇಹದೊಳಗೆ ಅದೆಲ್ಲ ಮೂಲೆಯಲ್ಲಿ ಬಿದ್ದಿದೆಯಂತೆ. ಅಷ್ಟರ ಮಟ್ಟಿಗೆ ಇದರ ತೀವ್ರತೆ ಇತ್ತು. ಛಿದ್ರವಾಗಿ ಹೋಗಿರೋದು ಮನುಷ್ಯನ ದೇಹವೇ. ಸುಮಾರು ಅದು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ದೂರಕ್ಕೆ ಈ ಸ್ಫೋಟದ ಶಬ್ದ ಕೇಳಿದೆ, ಭೂಮಿ ನಡಗಿದೆ. ಪ್ರತ್ಯಕ್ಷದರ್ಶಿಗಳು ಹೇಳೋದು ಅದನ್ನೇ. ಕಣ್ಣೆದುರನೆ ಸುಟ್ಟು ಕರ್ಕಲಾದವರು, ಭಸ್ಮವಾದವರು ಅನೇಕ ಮಂದಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ I-20 ಕಾರ್ ನೀವು ನೋಡ್ತಾ ಇದ್ದೀರಲ್ಲ, ಇದೇ I-20 ಕಾರ್ ವೈಟ್ ಕಲರ್ದು. ಈ ಕಾರ್ನಲ್ಲಿ 3 ಇದ್ರು ಅಂತ ಹೇಳ್ತಾ ಇದ್ದಾರೆ. 3 ಸಜೀವ ದಹನ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಉಮರ್ ಮೊಹಮ್ಮದ್ ಕೂಡ ಇದ್ದಾನೆ ಅಂತ ಅನುಮಾನ. ಈಗ ಸದ್ಯಕ್ಕೆ ಕನ್ಫರ್ಮೇಷನ್ ಆಗಬೇಕು ಅಂತಂದ್ರೆ DNA ಟೆಸ್ಟ್ ಇನ್ನೊಂದು ಮತ್ತೊಂದೆಲ್ಲ ಮಾಡ್ತಾರೆ. ಆದರೆ ಸದ್ಯಕ್ಕೆ ತನಿಖಾ ಸಂಸ್ಥೆಗಳಿಗೆ ಏನು ಹೇಳ್ತಾ ಇದೆ ಅಂತ ಅಂದರೆ, ಇದು ಆಕಸ್ಮಿಕ ಸ್ಫೋಟ ಖಂಡಿತವಾಗಿಯೂ ಅಲ್ಲ ಅನ್ನೋದು ಅವರ ಅನುಮಾನ. ಆ ಅನುಮಾನ ಬಲವಾಗೋದಕ್ಕೆ ಕಾರಣ ಈ I-20 ಕಾರಿನ ಹಿನ್ನೆಲೆ, I-20 ಕಾರಿನ ಚಲನಾವಲನ, I-20 ಕಾರ್ನಲ್ಲಿ ಇದ್ದ ಅಂತ ಹೇಳಲಾಗ್ತಾ ಇರುವ ವ್ಯಕ್ತಿ ಮತ್ತು ಆ ಸ್ಫೋಟದ ದಿನ ಅಂದರೆ ನಿನ್ನೆ ಬೆಳಿಗ್ಗೆ ನಡೆದಂಥ ಘಟನೆ. ನಿನ್ನೆ ಬೆಳಗ್ಗೆ 8 ಉಗ್ರರನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಲಾಗತ್ತೆ. ಅಲ್ಲಿಗೂ ಆ ಘಟನೆಗೂ ಸಂಜೆ ನಡೆದಂಥ ಈ ಬ್ಲಾಸ್ಟಿಗೂ ಒಂದಕ್ಕೊಂದು ಕನೆಕ್ಟ್ ಇದೆ ಅಂತ ಲೆಕ್ಕ ಹಾಕ್ತಿದ್ದಾರೆ.